my channel. ಇವತ್ತು ನೋಡಿ ನಾವು ಬೇಕಾ ನಿಮಗೆ ಕೈಯೆಲ್ಲ ಇಲ್ಲೇ ಇರೋ ಒಂದು ನಿಮಿಷ ಆಕಮ್ಮ ಮುನ್ಸ್ಕೊಂಡಿದ್ಯಾ ಕೊಟ್ಟಿದ್ರು ನಮ್ಮ ಅತ್ತೆ ಐಸ್ ಕ್ರೀಮು ಅದನ್ನ ನಾನು ನನ್ನ ಮಗ ತಿಂದ್ವಿ. ನನ್ನ ಮಗ ಅಂತಂದ್ರೆ ಅವ್ನ ನೆಪ ಅಷ್ಟೇ, ಕಂಪ್ಲೀಟ್ ಐಸ್ ಕ್ರೀಮ್ ನಾನೇ ಖಾಲಿ. ಈ ಕಡೆ ಬಾ, ಇಲ್ಲಿ ಬಾ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್, ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ರೆಡಿ ಆಗಿದೀವಿ. ಟೈಮ್ ಬಂದು ನಾನು ಟೈಮೇ ನೋಡಲ್ಲ ವ್ಲಾಗ್ ಮಾಡ್ಬೇಕಾರೆ. ಸ್ಟಾರ್ಟ್ ಮಾಡಿದಾಗ ಎಷ್ಟು ಟೈಮ್ ಅಂತ 12 ಗಂಟೆ ಮೀನ್ಸ್ ಇನ್ನ ಒಂದು 8 ನಿಮಿಷ ಏನೋ ಇದೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಮಕ್ಳು ಇಬ್ರು ರೆಡಿ ಮಾಡ್ಸಿದೀನಿ. ಬನ್ನಿ ಹೇಳ್ತೀನಿ ಏನು ಎತ್ತಾಕತ್ತೆ ಅಂತ ಅನ್ಬಿಟ್ಟು. ಇವಾಗ ಫಸ್ಟ್ ಅಡ್ಗೆ ಮಾಡಿಡ್ಬೇಕು ನಮ್ಮ ಅಪ್ಪಂಗೆ, ಓಕೆನಾ? ಅದಾದ್ಮೇಲೆ ಏನು ಎಲ್ಲಿಗೆ ಹೋಗ್ತೀವಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಓಕೆ, ಬೇಗ ಒಂದು ಹಾಫ್ ಆನ್ ಅವರ್ 1 ಅವರ್ಲೆಲ್ಲ ಅಡ್ಗೆ ಮುಗಿಸ್ಬೇಕು ಇವಾಗ. ಓಕೆ, ಹೋಗೋಣ. ಈಗ ಇವತ್ತಿನ ದಿನ ಹೆಂಗ್ ಹೋಗುತ್ತೆ ಅಂತ ಈ ವ್ಲಾಗ್ ಅಲ್ಲಿ ನೋಡಬಹುದು. ಇವಾಗ ನಾನು ಬೇಳೆ ಸಾಂಬಾರ್ ಮಾಡೋಣ ಅಂತ ಬೇಳೆ ಮತ್ತೆ ಹೆಸರುಬೇಳೆ ಹಾಕೊಂಡಿದೀನಿ. ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪನ್ನ ಬೇಗ ಹಾಕೊಂಡ್ಬಿಡ್ತೀನಿ ಫಸ್ಟ್. ಇದೇನಕ್ಕೆ ಅಂತಂದ್ರೆ ಚಪಾತಿಗೂ ಆಗ್ಬೇಕು, ಅನ್ನಕ್ಕೂ ಆಗ್ಬೇಕು, ಎರಡಕ್ಕೂ ಅಂತ 2 in 1 ಅಂತ ಹೇಳಿ ಮಾಡ್ತಾ ಇದೀನಿ. 1 in 2 2 in 1. ಈ ಮಕ್ಳು ಸೌಂಡ್ಗೆ ಮಾಡ್ತಿರೋ ಗಲಾಟೆಗೆ ನಂಗೆಲ್ಲ ಮರ್ತೋಗ್ತೈತಿ. ಇಲ್ಲಿ ಆಟ ಆಡ್ತಾವ್ರೆ ಇದ್ರು. ಚಿನ್ನಿ, ಏಯ್ ಚಿನ್ನಿ ಬನ್ರಿ ಒಳಗೆ. ಇವಾಗ ಇದು ಬೇಗ ಹಾಕ್ಬಿಡ್ತೀನಿ. ಒಳಗಡೆ ಬನ್ರೋ. ಬಿಸ್ಲು ಬನ್ರೋ. ಯಾಕೆ ಅಳ್ತಾವನವನು? ಏನ್ ಮಾಡಿದ್ಲಪ್ಪ ಅಕ್ಕ? ಹೇಳು. ಗುಂಡ ನೀರಲ್ಲಿ ಆಟ ಆಡ್ತಾ ಇದ್ದ, ಅದಕ್ಕೆ ಕೈ ಎತ್ಕೊಂಡು ಕರ್ಕೊಂಡ್ಬಂದೆ. ಜ್ಯೂಸಾ? ಪ್ಲೀಸ್ ಪ್ಲೀಸ್. ಏನೋ ಇದು? ತೆಗಿತೀನಿ, ಹೆಸರು ಹೇಳು. ನಾನು ಹೇಳ್ತೀನಿ. ಸ್ಪ್ರೈಟ್, ಸ್ಪ್ರೈಟ್ and like bye. ಏಯ್ ಬಾರೋ ಇಲ್ಲಿ ನೀನು. Like, bye, bye. ಏನಪ್ಪ ತೆಗಿಬೇಕಾ ಇದು? ಹಾಯ್ ಮಾಡು, ಹಾಯ್ ಮಾಡು. Hi guys, welcome back to my channel. ಇವತ್ತು ನೋಡಿ ನಾವು ಕೊಟ್ಬಿಡು ಚಿನ್ನಿ, ಅಳ್ತಾನೆ. ಸುಮ್ನಿರಮ್ಮ ಅವನು. ಕೊಡ್ತೀನಿ ನಡೀರಿ ಇಬ್ರಿಗೂನು. ಫಸ್ಟ್ ಫ್ರಿಜ್ ಬಾಕ್ಲ್ ಹಾಕು ನೀನು, ಬಿಲ್ ಓಡ್ತದೆ. ಅದಕ್ಕೆ ಇನ್ನೊಂದು ಹಾಕ್ಬೇಕು, ಇನ್ನೊಂದು ಫ್ರಿಜ್ ಹಾಕ್ಬೇಕು. ಇನ್ನೊಂದು ಫ್ರಿಜ್ ಹಾಕ್ತಾರೆ. ಸರಿ ನಡೀರಿ ಆ ಕಡೆ. ನಡೀರಪ್ಪ. ನಾನು ನಿಧಾನೆ ಮಾಡಿಲ್ಲ, ಹಂಗೆ ಹಾಕಕ್ ಹೋಯ್ತದೆ. ಗಲಾಟೆ ಮಾಡ್ಬಾರ್ದು, ನಡೀರಿ ಸುಮ್ನೆ. ಹಾಕೊಡ್ತೀನಿ ನಡಿಯೋ. ನಾವೀಗ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ವನದುರ್ಗಿ ಅಂತ ಅನ್ಬಿಟ್ಟು. ನಾನು ಮದ್ವೆ ಆದ ಹೊಸರಲ್ಲಿ ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದು GKVK ಒಳಗಡೆ ಕಾಡಲ್ಲಿರೋ ದೇವಸ್ಥಾನನ. ನಾನ್ ಹೋಗಿದ್ದು ಅಲ್ಲಿ GKVK ಕಾಡೊಳಗಡೆ ಇರೋ ದೇವಸ್ಥಾನ. ಇದು ಅದು ಸೇಮ್ ಏನಾ ಅಂತ ನನ್ಗೆ ಕನ್ಫ್ಯೂಷನ್. ಏನೋ 14ನೇ ವರ್ಷದ್ದೇನೋ ವಾರ್ಷಿಕೋತ್ಸವ ನಡೀತಾ ಐತೆ. ನಾನ್ ಅನ್ಕೊಂಡಿರೋ ದೇವಸ್ಥಾನ ಅದೇನಾ ಏನು ಎತ್ತ ಅಂತ ನೋಡ್ಬೇಕು. ಬಿಕಾಸ್ ಅಲ್ಲಿ ಒಂದು ಹರಕೆ ಇತ್ತು ನಂದು. ಅದು ತೀರ್ಸಿಲ್ಲ ನಾನು. ನನ್ಗೆ ದೇವಸ್ಥಾನ ನೋಡಿದ ತಕ್ಷಣ ಅದೇ ಇರಬಹುದಾ ಅಂತ ಒಂದು ಮೈಂಡ್ಗೆ ಬಂತು. ಅದೇ ಹೇಳಿದ್ನಲ್ಲ, ಮದ್ವೆ ಆದ ಹೊಸ್ತರು 1 ವಾರ 15 ದಿವಸ ಏನೋ ಆಗಿತ್ತು ಮದ್ವೆಗೆ. ಯಾವಾಗ ಹೋಗಿದ್ದು ನಾನು. ಅದಾದ್ಮೇಲೆ ಹೋಗೇ ಇಲ್ಲ ನಾನು. ಏನೋ ಅನ್ಕೊಂಡಿದ್ದೆ, ನನ್ಗೆ ಇವಾಗ ಅದು ಫ್ಲಾಶ್ ಆಗೋಯ್ತು. ಸೊ ಅದಕ್ಕೆ ಸಡನ್ ಆಗಿ ಎದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು. ಬನ್ನಿ ಯಾವ ದೇವಸ್ಥಾನ ಏನು ಎತ್ತ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ನಾನ್ ಅನ್ಕೊಂಡಿರೋ ದೇವಸ್ಥಾನ ಅದೇ ಆದ್ರೆ ಹರಕೆ ತೀರ್ಸ್ಬೇಕು ನಾನು. ಅದೇನ್ ಅನ್ಕೊಂಡಿದೀನಿ ಏನು ಎತ್ತ ಅಂತ ಅದನ್ನೂ ನನ್ಗೆ ಒಂದ್ ಸ್ವಲ್ಪ ನೆನ್ಪಿದೆ. ನೋಡ,
ನೆನ್ಪಿಸ್ಕೊಂತಾ ಇದೀನಿ ಕಂಪ್ಲೀಟು. ನನ್ನ ಮಗಳು ಹುಟ್ಟಾದ್ಮೇಲೆ ಏನೋ ಮಾಡ್ತೀನಿ ಅಂತ ಏನೋ ಅನ್ಕೊಂಡಿದ್ದೆ ಗೈಸ್, ಏನಂತ ನೆನಪು ಆಗ್ತಾ ಇಲ್ಲ ನನಗೆ ಕರೆಕ್ಟ್ ಆಗಿ. ಅವಾಗ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ನಾನು ಹಿಂಗೆ ಅಂತ ಅಂದ್ಬಿಟ್ಟು. ನೋಡೋಣ, ಎರಡು ಒಂದೇ ದೇವಸ್ಥಾನ ನಾನು ಅನ್ಕೊಂಡಿದ್ದೆ, ಆದ್ರೆ ಆ ದೇವಸ್ಥಾನನೂ ಕೂಡ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಯಲಹಂಕ ಸುತ್ತಮುತ್ತಲ ಇರೋರ್ಗೆಲ್ರಿಗೂ ಹವ್ಯಾಸ ಗೊತ್ತಿರುತ್ತೆ ಅದು. ಸೊ ಬನ್ನಿ, ಇವಾಗ ಒಂದ್ ಕುಕ್ಕರ್ ಕೂಗಿದೆ, ಇವಾಗ ಚಪಾತಿ ಹಿಟ್ಟು ಕಲಸಿ ನಾವು ಅಪ್ಪಂಗೆಲ್ಲ ಊಟ ಮಾಡಿ ಇಟ್ಟು ಕೊಟ್ಟು ಹೋಗೋಣ. ಏನ್ರ ಅದು? ಯಾವ ಮೇಲ್ಗಡೆ? ಸುಮ್ಮನೆ ಇರೋ, ಯಾಕ್ರೋ? ಅಲ್ಲ, ಓಹೋ, ಏನ್ ನೀನು? ನಡಿಯಪ್ಪ ನೀನ್ ಆ ಕಡೆ. ಏನ್ ಬೇಕಾ ನಿಂಗೆ? ಕೈಯೆಲ್ಲ ಮಾಡ್ಕೊಂತೀವಿ, ಹೋಗು ಸಾಕು, ತಿರ್ಗಾ ಬರ್ಬಾರ್ದು. ಚಿನ್ನಿ ನೋಡು, ಅವ್ನ ಕೈಯಲ್ಲಿ ಹಸಿಟ್ ಇಕ್ಕೊಂಡವನೆ, ಬಾಯಿಗೆ ಹಾಕೊಂಡ ಆಮೇಲೆ. ನೋಡಿ, ಇವಾಗ ಬೇಳೆ ಎಲ್ಲ ಬೆಂದಿದೆ, ಸ್ಮ್ಯಾಶ್ ಮಾಡ್ಕೊತೀನಿ. ಎಲ್ಲರೂ ಬೇರೆ ಬೇರೆ ಥರ ಮಾಡ್ತೀರಾ ಬೇಳೆ ಸಾಂಬಾರನ್ನ. ಅಂದರೆ ಇದು ಇಡ್ಲಿಗೂ ತಿನ್ಬೋದು, ನಾವು ಅಮ್ಮ ಮಾಡ್ತಿದ್ದಿದ್ದು. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಇಷ್ಟು ಈ ಥರ ಇನ್ನೂ ಸ್ಮ್ಯಾಶ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕೊತೀನಿ. ಈ ಸಾಂಬಾರು ಪೌಡ್ರಂತೂ ಇನ್ನೂ 2 ವರ್ಷಕ್ಕೆ ಆಗಬೇಕು, ಅಷ್ಟು ಮಾಡಿಟ್ಟವ್ರೆ ನಮ್ಮಮ್ಮ. ಖಾಲಿನೇ ಆಗಿಲ್ಲ ಇನ್ನೂ, ಎತ್ತಿಟ್ಟಿದ್ದೀನಿ ಬೇರೆ ಡಬ್ಬದಲ್ಲಿ. ನೋಡಿ, ಸೌಂಡ್ ಕಮ್ಮಿ ಕೊಡಮ್ಮ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊತೀನಿ. ರಾತ್ರಿ ಬಿರಿಯಾನಿ ಮಾಡಿದ್ದೆ, ನೈಟ್ ಮಾಡಿದ್ದಲ್ವ, ಇನ್ನೊಂಚೂರು ಉಳಿದಿತ್ತು, ಅದನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಗೆದ್ದು ಸ್ವಲ್ಪ ಆಚೆ ಇಟ್ಟು ಅದಾದ್ಮೇಲೆ ಬಿಸಿ ಮಾಡ್ಕೊಬೇಕಿತ್ತಲ್ಲ, ನಾನು ಏನಕ್ಕೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಮಾಡಲಿ, ಸಿಲಿಂಡರ್ಗಳು ಬೇರೆ ಸಿಗ್ತಾ ಇಲ್ಲ ಅಂದ್ಬಿಟ್ಟು ತವಾ ಹೆಂಗೂ ಬಿಸಿ ಇತ್ತಲ್ಲ ಚಪಾತಿ ಮಾಡಿದ್ದು, ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ನೋಡಿ, ಬಿಸಿ ಆಗಿತ್ತು ನಿಜವಾಗ್ಲೂ. ಆಮೇಲೆ ಚಪಾತಿಗೆ ಸ್ವಲ್ಪ ನಾವು ಲಟ್ಟಿಸ್ಕೋಬೇಕಾದ್ರೆ ಎಣ್ಣೆ ಹಾಕ್ಬಿಟ್ಟು ಲಟ್ಸಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ದಾಲು ಕೂಡ ರೆಡಿ ಆಯ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲ ದಾಲ್ ಮಾತ್ರ. ಬಾ ಚಿನ್ನಿ, ಶೆಕೆ ಆಯ್ತೈತೇನೋ ನಿನ್ಗೆ? ಇಲ್ಲೇ ಇರೋ ಒಂದು ನಿಮಿಷ. ಕಾಲು ಹೆಂಗ್ ಸುಟ್ಟುತ್ತೆ ಮೇಲೆ ಅಂದ್ರೆ ಸುಮ್ಮನೆ ಇರ್ರಿ, ಇಲ್ಲಿ ಎಲ್ಲ ತಗೊಂಬತ್ತೀನಿ ನಡಿ. ತಾತ ತಗೊಂಬರುತ್ತೆ, ಬಾರಿ ಈ ಕಡೆ ಬಾ. ಇವಾಗ ಆಗಲ್ಲ, ಸುಮ್ಮನಿರಮ್ಮ. ಪ್ಲೀಸ್ ಮಮ್ಮಿ, ಆಗಲ್ಲ ಚಿನ್ನಿ, ಒಂದು ದಾರ ಏನಾದ್ರು ಕಟ್ಟಬೇಕಿತ್ತು. ಈ ಕಡೆ ಬಾ. ನೀನು ಅಪ್ಪ ಮಲ್ಕೋಬೇಕಾದ್ರೆ ಮಲ್ಕೊಂಡ್ಲಿಲ್ಲ ತೊಟ್ಲಲ್ಲಿ. ನೀನು ಇವಾಗ ಹೋಗ್ತಾ ಇದೀವಿ
ನಮ್ ಪಾಡ್ ನೋಡಿ ಇವಾಗ ಏನೇನೆಲ್ಲ ಇಟ್ಕೊಂಡಿದೀವಿ ಅಂತ. ಯಾಕಮ್ಮ? ನೋಡಿ ಇಲ್ಲಿ ತೊಟ್ಲು, ಅಲ್ಲಿ ಸೀರೆದು, ಇಲ್ಲಿ ನಮ್ ಚಿನ್ನಿ, ನಮ್ ಗುಂಡ ನೋಡಿ ಹೆಂಗ್ ಪಚ್ಕೊಂಡವನು. ಹಾಕಮ್ಮ ಮುನ್ಸ್ಕೊಂಡಿದ್ಯಾ? ಆಯ್ತಾಯ್ತು. ಈ ತೊಟ್ಲು ಏನಕ್ಕಪ್ಪ ಅಂತಂದ್ರೆ ನಮ್ಮ ಅತ್ತೆ ಕೇಳ್ದೆ ಬೇಕಾ ಅಂತ ಅನ್ಬಿಟ್ಟು ತರ್ಬೇಕಾ ವಾಪಸ್ಸು ಅಂತ. ಇದು ನಮ್ಮ ನಾದ್ನಿ ಮಗ ಅಂದ್ರೆ ಅವ್ನಿಗೆ ಇವಾಗ 16 ವರ್ಷ. ಅವ್ನ್ ಮಲ್ಕೊಂಡಿದ್ದು. ಆಮೇಲೆ ನನ್ ಮಗಳು ನನ್ ಮಗ ಏನೊಂದ್ 2 ತಿಂಗಳು ಅಷ್ಟೇ ತೊಟ್ಲು ಯೂಸ್ ಮಾಡಿದ್ದು. ಸರಿ ತಿರ್ಗಾ ಬೇಕಾ? ಇಲ್ಲ ಅಲ್ಲೆಲ್ಲಾನು ತುಕ್ಕಕ್ ಹಾಕ್ಬಿಡ್ಲಾ ಅಂತ ಕೇಳ್ದೆ. ಇಲ್ಲ ತಗೊಂಬಾರಮ್ಮ, ಯಾರಿಗಾರು ಬೇಕಾಗುತ್ತೆ ಅಂತ ಅಂದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ತಗೊಂಡೋಯ್ತಾ ಇದೀನಿ. ಅವತ್ತೇ ಹೇಳ್ದೆ ತಗೊಂಡೋಗ್ತಾ ಇದೀನಿ ಅಂತ, ಬಟ್ ಅವತ್ತು ಆಗ್ಲಿಲ್ಲ. ಸೊ ಇವತ್ತು ಹೋಗೋಣ. ಯಾಕೆ ಚಿನ್ನಿ ಮುನ್ಸ್ಕೊಂಡಿರೋದು ನೀನು? ಆಯ್ತಾಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ನಂದು ಐಫೋನ್ ಚಾರ್ಜರು ನಮ್ಮನೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದೀನಿ ಯಲಹಂಕದಲ್ಲಿ. ಒಂದು ಆಲ್ಮೋಸ್ಟ್ 4 ಡೇಸ್ ಅಲ್ಲಿಂದ ಬಂದಾಗಿಂದ ಒನ್ ಟೈಮ್ ಏನೋ ಯೂಸ್ ಮಾಡಿದೆ. ತಿರ್ಗಾ ಆಮೇಲೆ ಯೂಸ್ ಮಾಡೋಣ ಅಂತಂದ್ರೆ ಚಾರ್ಜರ್ ಇಲ್ಲ. ಅಕ್ಕಪಕ್ಕ ಮನೆಯವ್ರು ಯಾರ ಹತ್ರನು ಐಫೋನ್ ಇಲ್ಲ. ಬೇರೆ ಚಾರ್ಜರ್ ಹಾಕಿದ್ರು ಅದು ಬ್ಯಾಟ್ರಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಐಫೋನ್ಗೆ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಅದೊಂದು ಬೇರೆ ಹೋಗಿದ ತಕ್ಷಣ ಅದೊಂದು ಚಾರ್ಜಿಗೆ ಹಾಕೋಬೇಕು. ನೋಡಿ ಕಾಸ್ಟ್ಲಿ ಫೋನ್ ತಗೊಂಡ್ರೆ ಇದೊಂದು ಯಾವ ಚಾರ್ಜರ್ ಯೂಸ್ ಮಾಡಂಗಿಲ್ಲ, ಎಸ್ಪೆಷಲಿ ಆಪಲ್. ಸೊ ಅದಕ್ಕೆ ಅದೇ ಯೂಸ್ ಮಾಡಬೇಕು. ಹೋಗಿದ ತಕ್ಷಣ ಫಸ್ಟ್ ಚಾರ್ಜಿಂಗ್ ಹಾಕ್ಬೇಕು. ತುಂಬಾ ಕೆಲಸ ಇದೆ ಅದರಲ್ಲಿ. ನಾನು ಎಡಿಟಿಂಗು ಆಳು ಮೂಳು ಎಲ್ಲ ಅದರಲ್ಲೇ ಮಾಡಬೇಕು. ನಾನು ತುಂಬಾ ಕೆಲಸ ಇದೆ ಗೈಸ್. ಬರೋ ಅಷ್ಟೊತ್ತಿಗೆ 3:15 ಏನೋ ಆಗಿತ್ತು. ನಮ್ಮತ್ತೆ ಸ್ವಲ್ಪ ಅನ್ನಕ್ಕಿಟ್ರು ಬಿಸಿಯಾಗಿ ಮಕ್ಕಳು ತಿನ್ಲಿ ಅಂತ ಅನ್ಬಿಟ್ಟು, ನಾವು ಹೋಗೋದು ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ, ಸಡನ್ ಆಗಿ ಬರ್ತೀವಲ್ಲ ನಾವು. ಸೊ ಹಂಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ. ನಾವು ಹೋಗಿದ ತಕ್ಷಣ ಬಿಸಿ ಅನ್ನ ಇಟ್ರು. ಮಕ್ಳಿಗೆಲ್ಲ ಊಟ ಮಾಡಿಸಿ ನಾನು ಹಾಕೊಂಡು ತಿಂತಾ ಇದ್ದೀನಿ. ಬಸ್ಸಾರು ಏನೋ ಮಾಡಿದ್ರು, ಹುಳ್ಳಿಕಾಯಿ ಪಲ್ಯ ಮತ್ತೆ ಬಸ್ಸಾರು ಚೆನ್ನಾಗಿತ್ತು, ಸಾಂಬಾರು. ನಾನು ಸ್ವಲ್ಪ ಮನೆಯಿಂದ ಬರ್ಬೇಕಾದ್ರೆ ಚಪಾತಿ ಒಂದೇ ತಿಂದಿದ್ದು, ಬಿಡು ಅಲ್ಲಿ ಹೋಗಿ ತಿನ್ಕೊಳೋಣ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆಲ್ರೆಡಿ ನನ್ನ ಮಗಳು ತಿನ್ಬಿಟ್ಟು ಆಟ ಆಡ್ತಾ ಇದ್ಲು. ಅವಳಿಗಾಗ್ಲೇ ಐಸ್ ಕ್ರೀಮು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿ ಯಾವ ಕಲರ್ ಇದು? ಬ್ಲೂ ಕಲರ್. ಹೇಯ್, ಪಿಂಕ್ ಕಲರ್. ಪಿಂಕ್ ಕಲರ್. ಇದೇನಿದು? ವೈಟ್ ಕಲರ್. ಪಿಂಕ್ ಕಲರ್. ವೈಟ್ ಕಲರ್. ಈ ಐಸ್ ಕ್ರೀಮ್ಗೆ ಇಷ್ಟೆಲ್ಲ ಆಡ್ತಿದ್ದೆ. ವೈಟ್ ಕಲರ್. ಪಿಂಕ್ ಕಲರ್. ವೈಟ್ ಕಲರ್. ತಿನ್ಬಿಡೋಗು. ತಿನ್ನು ಹೋಗಮ್ಮ, ಸುಮ್ಮನೆ ನೀನು ಹೋಗಮ್ಮ ತಿನ್ನು. ಇದೇ ಕಲರ್. ಯೆಲ್ಲೋ ಕಲರ್. ತಿನ್ನೋಗು. ಐಸ್ ಕ್ರೀಮ್ಗೆ ತಾನೇ ಹಿಂಗೆ ಆಡ್ತಿದ್ದೆ ನೀನು, ಹೋಗು. ಬೈ ಬೈ ಫಾರ್ಸಿ. ಬೈ ಬೈ ಜೋರ. ಗೈಸ್, ನನ್ನ ಮಗಳಿಗೆ ಅಂತ ತಂದುಕೊಟ್ಟಿದ್ರು ನಮ್ಮ ಅತ್ತೆ ಐಸ್ ಕ್ರೀಮು. ಅದನ್ನು ನಾನು ನನ್ನ ಮಗ ತಿಂದ್ವಿ. ನನ್ನ ಮಗ ಅಂತಂದರೆ ಅವ್ನ ನೆಪ ಅಷ್ಟೇ, ಕಂಪ್ಲೀಟ್ ಐಸ್ ಕ್ರೀಮ್ ನಾನೇ ಖಾಲಿ ಮಾಡಿದ್ದು. ಇವಾಗ ಅವಳು ಬೇರೆ ಐಸ್ ಕ್ರೀಮ್ ತರಿಸ್ಕೊಂಡವಳೆ. ಅವಳು ಫುಲ್ ಇರಿಟೇಷನ್ ಆಗಿಬಿಟ್ಟು ಒಂದು ಬೈಟ್ ಕೊಡು ಅಂದಿದ್ದಕ್ಕೆ ಫುಲ್ ಐಸ್ ಕ್ರೀಮೇ ಕೊಟ್ಬಿಟ್ಲು. ಇವಾಗ ತೋರ್ಸು ಚಿನ್ನಿ ನೀನು ಐಸ್ ಕ್ರೀಮ್ ಹೆಂಗೈತೆ ಅಂತ. ನಾನು ಹೊಟ್ಟೆಲಿದ್ದಾಗ, ಅವಳು ಹೊಟ್ಟೆಲಿದ್ದಾಗ ಇಷ್ಟು ಐಸ್ ಕ್ರೀಮ್ ತಿಂತಾ ಇದೆ ಅಂತಂದರೆ ಅದೇ ಬುದ್ಧಿ ಒಳಗೆ ಬಂದೈತೆ. ಸಖತ್ ಐಸ್ ಕ್ರೀಮ್ ತಿಂತಾಳೆ ಮಾತ್ರ. ಬಟ್ ಇವಾಗ ಕಮ್ಮಿ ಮಾಡಿದ್ದೀನಿ. ಮುಂಚೆ ಅವಳಿದ್ದಾಗ ಅಂತೂ ಸಿಕ್ಕಾಪಟ್ಟೆ ಬಿಡಿ. ಅವಳು ಐಸ್ ಕ್ರೀಮ್ ತೋರಿಸ್ತೀನಿ ಬನ್ನಿ. ಇದು ಅರುಣ್ ಐಸ್ ಕ್ರೀಮು, ಸ್ವಲ್ಪ ಕಾಸ್ಟ್ಲಿ. ಹೇ ಗುಂಡ ಇಳಿಯೋ, ಸಲೀಸಾಗಿ ಇದರಿಂದ ಅಲ್ಲೋಯ್ತ ನತ್ತಕ್ಕೆ. ಈ ಕಡೆ ಬಾ, ಇಲ್ಲಿ ಬಾ. ತೋರ್ಸು, ನಂಗೊಂಚೂರು ಕೊಡ್ತೀಯ? ಆಯ್ತಾಯ್ತು, ಹೋಗು. ನಾನು ಜಾಸ್ತಿ ಏನು ವ್ಲಾಗ್ ಮಾಡಕ್ ಆಗಿಲ್ಲ. ಸೀರೆ ತಗೊಳಕ್ಕೆ ಅಂತ ಬಂದ್ರು ಎಲ್ರು. ಹಂಗೆ ಟೈಮ್ ಪಾಸ್ ಆಗೋಯ್ತು. ಅದಾದ್ಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳಿತ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಅಡ್ಗೆ ಮನೆ ಕ್ಲೀನ್ ಮಾಡಿಟ್ಟೆ. ದೇವಸ್ಥಾನಕ್ಕೆ ನಾಳೆ ಹೋಗ್ತೀನಿ. ಇವತ್ತು ಟೈಮ್ ಆಗ್ಬಿಟ್ಟಿದೆ.
ಓಕೆನಾ. ಆ್ಯಂಡ್ ಇನ್ನೂ ಒಂದು ಪ್ರಶ್ನೆ ಕೇಳ್ತೀರಾ, ಕಮೆಂಟ್ ಹಾಕ್ತೀರಾ, ನಿಮ್ಮ ಅಪ್ಪನ ಏನಕ್ಕೆ ಬಿಟ್ಟು ಬಂದ್ರಿ ಈ ಟೈಮಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಹಿ ಈಸ್ ಫೈನ್ ನೌ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಅಪ್ಪನೇ ಹೋಗ್ಬಿಟ್ಟು ಬಾಮ್ಮ ಪರವಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲೊಂದು 3 ದಿವಸ ಅಲ್ಲೊಂದು 3 ದಿವಸ ಅಂತ ಹಿಂಗೆ ಇರ್ತೀನಿ. ಆಮೇಲೆ ಅಡುಗೆ ಮಾಡೋದು ನಮ್ಮ ಪ್ರತಿಭೆನ ಹೇಳ್ಕೊಟ್ಟಿದ್ದಾಳಂತೆ. ಅಕ್ಕಿ ಇಡೋದು ಮತ್ತು ಟೊಮೊಟೊ ಗೊಜ್ಜು ಮಾಡೋದು ನಾನು ಬರ್ತಾ ಮಾಡಿಟ್ಟು ಬಂದಿದ್ದೀನಿ. ನಾನು ಡೈಲಿ ಹೋಗ್ತೀನಿ ಬರ್ತೀನಿ, ಅದೇನು ನನಗೆ ಸಮಸ್ಯೆ ಆಗಲ್ಲ. ನಮ್ಮಪ್ಪ ಬರಬೇಡ, ಬಿಸಿಲಲ್ಲೆಲ್ಲ ಓಡಾಡಬೇಡ ಅಂತ ಅಂದರು, ಆದರೂ ನಾನು ಹೋಗ್ತೀನಿ. ಅದಾದ್ಮೇಲೆ ಇಲ್ಲಿ ಏನಕ್ಕೆ ಬರ್ತೀನಿ ಅಂತಂದರೆ, ಒಂದು ನನ್ನ ಮನೆ, ಆಬ್ವಿಯಸ್ಲಿ ನನ್ನ ಮಕ್ಕಳ ಮನೆ. ಆಮೇಲೆ ನಾವು ಬರ್ದಂಗೆ ಇದ್ಬಿಟ್ರೆ, ಇದು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಕೇಳಿ, ನಾವು ಬರ್ದಂಗೆ ಇದ್ಬಿಟ್ರೆ, ಆರಾಮಾಗಿ ಇದ್ಬಿಟ್ರೆ, ನಾನೇನು ಆರಾಮಾಗಿಲ್ಲ. ನಮ್ಮಮ್ಮನ ಮನೇಲಿ ಹೇಳಿದ್ದು ಆರಾಮಾಗಿ ಅಂತಂದರೆ, ನನ್ನ ರೊಟೀನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಗೆ ಇರುತ್ತೆ. ಹೇಳಿದ್ದು ಏನಾಗುತ್ತೆ, ಏನು ಹೋಗುತ್ತೆ, ಏನು ಬಿಡುತ್ತೆ, ಏನೂ ಗೊತ್ತಾಗಲ್ಲ. ಹೋಗ್ತಾ ಇರಿ, ಬರ್ತಾ ಇರಿ. ಸೊ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನೆ ಅಂತಲೇ ನಾನು ಬರೋದು. ಅಲ್ಲೂ ನೋಡ್ಕೊತೀನಿ, ಇಲ್ಲೂ ಇರ್ತೇನೆ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.